ಯುಗಾದಿ ಹೊತ್ತಿಗೆ ಡಬಲ್ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈಗಾಗಲೇ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 4 ರೂಪಾಯಿ ಅಂತ ಹೆಚ್ಚಳ ಮಾಡಿದ್ದಾರೆ. ಈಗ ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆಯೂ ಕೂಡ ಈ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆರ್ಡರ್ ನ ಪಾಸ್ ಮಾಡಿ ಆಗಿದೆ. ಈ ಒಂದು 5-6 ದಿನದ ಹಿಂದೆ ಈ ಆರ್ಡರ್ ಪಾಸ್ ಆಗ್ಬಿಟ್ಟಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೂಡ ತಟ್ಟಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಿಕ್ಕಿದ್ದಾರೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ ಬಳಿಕ ಕರೆಂಟ್ ದರ ಏರಿಕೆ ಶಾಕ್. ರಾಜ್ಯದ ಜನತೆಗೆ ಕರೆಂಟ್ ಶಾಕ್. ಏಪ್ರಿಲ್ 1ರಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಫೇಕ್. ಈ ಬಗ್ಗೆ ಆಲ್ರೆಡಿ ಆದೇಶವೂ ಕೂಡ ಪಾಸ್ ಆಗಿದೆ. ಏಪ್ರಿಲ್ 1ರಿಂದ ಈ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಜನರನ್ನ ಕಾಡ್ತಾ ಇದೆ. ಪರ್ ಲೀಟರ್ 4 ರೂಪಾಯಿ ಹೆಚ್ಚಳ ಮಾಡಿದ್ದಲ್ಲದೆ ಕರೆಂಟ್ ಯೂನಿಟ್ ಪ್ರತಿ ಯೂನಿಟ್ಗೆ 36 ಪೈಸೆ ಜಾಸ್ತಿ. ಕೆಎಸ್ಆರ್ಟಿಸಿ ಟಿಕೆಟ್ ದರ ಜಾಸ್ತಿ, ಬಿಎಂಟಿಸಿ ಟಿಕೆಟ್ ದರ ಜಾಸ್ತಿ. ಇನ್ನು ಏನೇನು ಉಳಿದಿದೆ ಈಗ ಜಾಸ್ತಿ ಮಾಡೋಕೆ ಅಂತ ಸರ್ಕಾರ ಹುಡುಕ್ತಿದೆಯೋ ಗೊತ್ತಿಲ್ಲ. ಜನರಿಗೆ ಈ ಮಟ್ಟಿಗೆ ದರ ಬರೆ ಹಾಕುವಂತ ಕೆಲಸ ಆಗ್ತಾ ಇದೆ. ಜನರ ಹಿತಕ್ಕಾಗಿ ನಮ್ಮ ಸರ್ಕಾರ ಅಂತ ಹೇಳ್ತಾ ಇದೆ. ಆದ್ರೆ ಈ ರೀತಿ ಮೇಲಿಂದ ಮೇಲೆ ದರ ಬರೆ ಜನರಿಗೆ ಕೊಡ್ತಾ ಇದೆ ಈ ಸರ್ಕಾರ. ಸರ್ಕಾರ ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು. ಯಾಕೆ ನಾವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮಾತಾಡಿದ್ರು. ಜನ ಸರ್ಕಾರಕ್ಕೆ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಯ್ತು. ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿ ನಮ್ಮನ್ನ ತಟ್ತಾ ಇದ್ರೆ ನಾವು ಇರೋಣೋ ಬೇಡವೋ, ನಮ್ಮ ಊರಿಗೆ ನಾವು ಹೊರಟೋದ್ರೆ ಅಲ್ಲಿಯೂ ಕೂಡ ಸಮಸ್ಯೆ. ಯಾಕಂದ್ರೆ ಅಲ್ಲಿಯೂ ಕೂಡ ದರ ಏರಿಕೆ ಬಿಸಿ ಜನರನ್ನ ತಟ್ಟುತ್ತೆ. ಈ ರೀತಿ ಯಾಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಜನರಿಗೋಸ್ಕರ ಸರ್ಕಾರ ಅಂತ ಹೇಳ್ತಿದ್ದೀರಿ, ಜನರನ್ನ ಓಡಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, 36 ಪೈಸೆ ಪರ್ ಯೂನಿಟ್ ಅದನ್ನು ಕೂಡ ಜಾರಿಗೆ ಮಾಡಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಆದೇಶ ಪಾಸ್ ಆಗಿದೆ. ಈಗ 4 ರೂಪಾಯಿ ಹಾಲಿನ ದರ ಕೂಡ ಜಾಸ್ತಿ ಆಯ್ತು. ಇನ್ನೇನೇನು ಉಳಿದಿದೆ ಸರ್ಕಾರದ ಕೈಯಲ್ಲಿ ಅಂತ ಏನ್ ಮಾಡ್ತಿದೆ ಸರ್ಕಾರ? ಶಿವಕುಮಾರ್ ಪಟೇಲ್, ದರ ಏರಿಕೆ ವಿಚಾರವಾಗಿ ಸಾಲು ಆಗ್ತದೆ. ಒಂದ್ ಕಡೆ ಬಿಎಂಟಿಸಿ ದರ ಆಯ್ತು, ಇದೀಗ ಹಾಲಿನ ದರ ಆಯ್ತು, ಮತ್ತೆ ಈಗ ವಿದ್ಯುತ್ ದರ ಏರಿಕೆ ಆಗುತ್ತೆ 36 ಪೈಸೆ. ಅಂದ್ರೆ 3 ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಯುಗಾದಿ ಹೊತ್ತಿಗೆ ಡಬಲ್ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈಗಾಗಲೇ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 4 ರೂಪಾಯಿ ಅಂತ ಹೆಚ್ಚಳ ಮಾಡಿದ್ದಾರೆ. ಈಗ ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆಯೂ ಕೂಡ ಈ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆರ್ಡರ್ ನ ಪಾಸ್ ಮಾಡಿ ಆಗಿದೆ. ಈ ಒಂದು 5-6 ದಿನದ ಹಿಂದೆ ಈ ಆರ್ಡರ್ ಪಾಸ್ ಆಗ್ಬಿಟ್ಟಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೂಡ ತಟ್ಟಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಿಕ್ಕಿದ್ದಾರೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ ಬಳಿಕ ಕರೆಂಟ್ ದರ ಏರಿಕೆ ಶಾಕ್. ರಾಜ್ಯದ ಜನತೆಗೆ ಕರೆಂಟ್ ಶಾಕ್. ಏಪ್ರಿಲ್ 1ರಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಫೇಕ್. ಈ ಬಗ್ಗೆ ಆಲ್ರೆಡಿ ಆದೇಶವೂ ಕೂಡ ಪಾಸ್ ಆಗಿದೆ. ಏಪ್ರಿಲ್ 1ರಿಂದ ಈ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಜನರನ್ನ ಕಾಡ್ತಾ ಇದೆ. ಪರ್ ಲೀಟರ್ 4 ರೂಪಾಯಿ ಹೆಚ್ಚಳ ಮಾಡಿದ್ದಲ್ಲದೆ ಕರೆಂಟ್ ಯೂನಿಟ್ ಪ್ರತಿ ಯೂನಿಟ್ಗೆ 36 ಪೈಸೆ ಜಾಸ್ತಿ. ಕೆಎಸ್ಆರ್ಟಿಸಿ ಟಿಕೆಟ್ ದರ ಜಾಸ್ತಿ, ಬಿಎಂಟಿಸಿ ಟಿಕೆಟ್ ದರ ಜಾಸ್ತಿ. ಇನ್ನು ಏನೇನು ಉಳಿದಿದೆ ಈಗ ಜಾಸ್ತಿ ಮಾಡೋಕೆ ಅಂತ ಸರ್ಕಾರ ಹುಡುಕ್ತಿದೆಯೋ ಗೊತ್ತಿಲ್ಲ. ಜನರಿಗೆ ಈ ಮಟ್ಟಿಗೆ ದರ ಬರೆ ಹಾಕುವಂತ ಕೆಲಸ ಆಗ್ತಾ ಇದೆ. ಜನರ ಹಿತಕ್ಕಾಗಿ ನಮ್ಮ ಸರ್ಕಾರ ಅಂತ ಹೇಳ್ತಾ ಇದೆ. ಆದ್ರೆ ಈ ರೀತಿ ಮೇಲಿಂದ ಮೇಲೆ ದರ ಬರೆ ಜನರಿಗೆ ಕೊಡ್ತಾ ಇದೆ ಈ ಸರ್ಕಾರ. ಸರ್ಕಾರ ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು. ಯಾಕೆ ನಾವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮಾತಾಡಿದ್ರು. ಜನ ಸರ್ಕಾರಕ್ಕೆ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಯ್ತು.
ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿ ನಮ್ಮನ್ನ ತಟ್ತಾ ಇದ್ರೆ ನಾವು ಇರೋಣೋ ಬೇಡವೋ, ನಮ್ಮ ಊರಿಗೆ ನಾವು ಹೊರಟೋದ್ರೆ ಅಲ್ಲಿಯೂ ಕೂಡ ಸಮಸ್ಯೆ. ಯಾಕಂದ್ರೆ ಅಲ್ಲಿಯೂ ಕೂಡ ದರ ಏರಿಕೆ ಬಿಸಿ ಜನರನ್ನ ತಟ್ಟುತ್ತೆ. ಈ ರೀತಿ ಯಾಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಜನರಿಗೋಸ್ಕರ ಸರ್ಕಾರ ಅಂತ ಹೇಳ್ತಿದ್ದೀರಿ, ಜನರನ್ನ ಓಡಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, 36 ಪೈಸೆ ಪರ್ ಯೂನಿಟ್ ಅದನ್ನು ಕೂಡ ಜಾರಿಗೆ ಮಾಡಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಆದೇಶ ಪಾಸ್ ಆಗಿದೆ. ಈಗ 4 ರೂಪಾಯಿ ಹಾಲಿನ ದರ ಕೂಡ ಜಾಸ್ತಿ ಆಯ್ತು. ಇನ್ನೇನೇನು ಉಳಿದಿದೆ ಸರ್ಕಾರದ ಕೈಯಲ್ಲಿ ಅಂತ ಏನ್ ಮಾಡ್ತಿದೆ ಸರ್ಕಾರ? ಶಿವಕುಮಾರ್ ಪಾಟೀಲ್, ದರ ಏರಿಕೆ ವಿಚಾರವಾಗಿ ಸಾಲು ಆಗ್ತದೆ. ಒಂದ್ ಕಡೆ ಬಿಎಂಟಿಸಿ ದರ ಆಯ್ತು, ಇದೀಗ ಹಾಲಿನ ದರ ಆಯ್ತು, ಮತ್ತೆ ಈಗ ವಿದ್ಯುತ್ ದರ ಏರಿಕೆ ಆಗುತ್ತೆ 36 ಪೈಸೆ. ಅಂದ್ರೆ 3 ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಯುಗಾದಿ ಹೊತ್ತಿಗೆ ಡಬಲ್ ಶಾಕ್ ಕೊಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಈಗಾಗಲೇ ಹಾಲಿನ ದರವನ್ನ ಪ್ರತಿ ಲೀಟರ್ಗೆ 4 ರೂಪಾಯಿ ಅಂತ ಹೆಚ್ಚಳ ಮಾಡಿದ್ದಾರೆ. ಈಗ ಮತ್ತೆ ಕರೆಂಟ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಮೊನ್ನೆಯೂ ಕೂಡ ಈ ಬಗ್ಗೆ ಈಗಾಗಲೇ ಅಧಿಕೃತವಾಗಿ ಆರ್ಡರ್ ನ ಪಾಸ್ ಮಾಡಿ ಆಗಿದೆ. ಈ ಒಂದು 5-6 ದಿನದ ಹಿಂದೆ ಈ ಆರ್ಡರ್ ಪಾಸ್ ಆಗ್ಬಿಟ್ಟಿದೆ. ಏಪ್ರಿಲ್ 1ರಿಂದ ಜಾರಿಗೆ ಬರುತ್ತೆ ಅಂತ ಹೇಳಿ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೂಡ ತಟ್ಟಲಿದೆ. ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಲಿಕ್ಕಿದ್ದಾರೆ. ಏಪ್ರಿಲ್ 1ರಿಂದ ಅನ್ವಯ ಆಗುವಂತೆ ವಿದ್ಯುತ್ ದರ ಏರಿಕೆ, ಹಾಲಿನ ದರ ಏರಿಕೆ ಬಳಿಕ ಕರೆಂಟ್ ದರ ಏರಿಕೆ ಶಾಕ್. ರಾಜ್ಯದ ಜನತೆಗೆ ಕರೆಂಟ್ ಶಾಕ್. ಏಪ್ರಿಲ್ 1ರಿಂದ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಫೇಕ್. ಈ ಬಗ್ಗೆ ಆಲ್ರೆಡಿ ಆದೇಶವೂ ಕೂಡ ಪಾಸ್ ಆಗಿದೆ. ಏಪ್ರಿಲ್ 1ರಿಂದ ಈ ಪರಿಷ್ಕೃತ ದರ ಜಾರಿಗೆ ಬರಲಿಕ್ಕಿದೆ. ಮೇಲಿಂದ ಮೇಲೆ ದರ ಏರಿಕೆ ಬಿಸಿ ಜನರನ್ನ ಕಾಡ್ತಾ ಇದೆ. ಪರ್ ಲೀಟರ್ 4 ರೂಪಾಯಿ ಹೆಚ್ಚಳ ಮಾಡಿದ್ದಲ್ಲದೆ ಕರೆಂಟ್ ಯೂನಿಟ್ ಪ್ರತಿ ಯೂನಿಟ್ಗೆ 36 ಪೈಸೆ ಜಾಸ್ತಿ. ಕೆಎಸ್ಆರ್ಟಿಸಿ ಟಿಕೆಟ್ ದರ ಜಾಸ್ತಿ, ಬಿಎಂಟಿಸಿ ಟಿಕೆಟ್ ದರ ಜಾಸ್ತಿ. ಇನ್ನು ಏನೇನು ಉಳಿದಿದೆ ಈಗ ಜಾಸ್ತಿ ಮಾಡೋಕೆ ಅಂತ ಸರ್ಕಾರ ಹುಡುಕ್ತಿದೆಯೋ ಗೊತ್ತಿಲ್ಲ. ಜನರಿಗೆ ಈ ಮಟ್ಟಿಗೆ ದರ ಬರೆ ಹಾಕುವಂತ ಕೆಲಸ ಆಗ್ತಾ ಇದೆ. ಜನರ ಹಿತಕ್ಕಾಗಿ ನಮ್ಮ ಸರ್ಕಾರ ಅಂತ ಹೇಳ್ತಾ ಇದೆ. ಆದ್ರೆ ಈ ರೀತಿ ಮೇಲಿಂದ ಮೇಲೆ ದರ ಬರೆ ಜನರಿಗೆ ಕೊಡ್ತಾ ಇದೆ ಈ ಸರ್ಕಾರ. ಸರ್ಕಾರ ಇದು ಎಲ್ಲದಕ್ಕೂ ಕೂಡ ಉತ್ತರ ಕೊಡಬೇಕು. ಯಾಕೆ ನಾವು ರೇಟ್ ಜಾಸ್ತಿ ಮಾಡ್ತಾ ಇದ್ದೀವಿ? ರಿಪಬ್ಲಿಕ್ ಕನ್ನಡದ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಮಾತಾಡಿದ್ರು. ಜನ ಸರ್ಕಾರಕ್ಕೆ ನೇರವಾಗಿ ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸ ಆಯ್ತು. ಮೇಲಿಂದ ಮೇಲೆ ದರ ಏರಿಕೆಯ ಬಿಸಿ ನಮ್ಮನ್ನ ತಟ್ತಾ ಇದ್ರೆ ನಾವು ಇರೋಣೋ ಬೇಡವೋ, ನಮ್ಮ ಊರಿಗೆ ನಾವು ಹೊರಟೋದ್ರೆ ಅಲ್ಲಿಯೂ ಕೂಡ ಸಮಸ್ಯೆ. ಯಾಕಂದ್ರೆ ಅಲ್ಲಿಯೂ ಕೂಡ ದರ ಏರಿಕೆ ಬಿಸಿ ಜನರನ್ನ ತಟ್ಟುತ್ತೆ. ಈ ರೀತಿ ಯಾಕೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ? ಜನರಿಗೋಸ್ಕರ ಸರ್ಕಾರ ಅಂತ ಹೇಳ್ತಿದ್ದೀರಿ, ಜನರನ್ನ ಓಡಿಸುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ವೀರೇಶ್. ಈಗ ಫೋನ್ ಸಂಪರ್ಕದಲ್ಲಿ ವೀರೇಶ್, 36 ಪೈಸೆ ಪರ್ ಯೂನಿಟ್ ಅದನ್ನು ಕೂಡ ಜಾರಿಗೆ ಮಾಡಿ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಆದೇಶ ಪಾಸ್ ಆಗಿದೆ. ಈಗ 4 ರೂಪಾಯಿ ಹಾಲಿನ ದರ ಕೂಡ ಜಾಸ್ತಿ